ಎಲ್ಲೆಡೆ ಮನೆ ಮಾಡಿತ್ತು ಸಂಭ್ರಮ, ಕಳೆಗಟ್ಟಿತ್ತು ಶರನ್ನವರಾತ್ರಿಯ ವೈಭವ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಹಬ್ಬದ ವಾತಾವರಣ. ಶ್ರೀಮಠದಲ್ಲಿನ ದಸರಾ ಸಡಗರ ಹೇಗಿತ್ತು ಬನ್ನಿ ನೋಡೋಣ. ಶರನ್ನವರಾತ್ರಿಯ ಅಂಗವಾಗಿ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ದಸರಾ ಸಂಭ್ರಮ ಮನೆ ಮಾಡಿತ್ತು. ಮಠದಲ್ಲಿ ಸಿದ್ಧ ಸಿಂಹಾಸನ ಪೂಜೆ ನೆರವೇರಿತು. ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಕಾಶನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳಿಗೆ ಷೋಡಶೋಪಚಾರ ಪೂಜೆಯನ್ನ ನೆರವೇರಿಸಲಾಯಿತು. श्रीमद्भगवद्गीता अथ नवमोऽध्यायः राजविद्या राजगुह्य योगः. ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ನವರಾತ್ರಿ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇವತ್ತು ಬೆಂಗಳೂರಿನ ನಮ್ಮ BGS ಹೆಲ್ತ್ ಆ್ಯಂಡ್ ಎಜುಕೇಷನ್ ಸಿಟಿ, ನಮ್ಮ BGS ವೃಂದ, ಶಿಕ್ಷಕ ವೃಂದ, ಪ್ರಿನ್ಸಿಪಾಲ್ಸು ಎಲ್ಲ ಸೇರಿ ಇವತ್ತು ಈ ನವರಾತ್ರಿನ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಅನೇಕ ವರ್ಷಗಳಿಂದ ನಡೆದು ಬಂದಿರತಕ್ಕಂಥದ್ದು. ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಪೀಠಾರೋಹಣ ಆದಮೇಲೆ ನವರಾತ್ರಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮ ಪ್ರತಿ ದಿವಸ ಹಳ್ಳಿಗಾಡಿನ ಜನತೆ ಬಂದು ಇಲ್ಲಿ ದರ್ಶನ ಮಾಡಿದ್ದಾರೆ. ಅದೇ ರೀತಿ ನಮ್ಮ BGS ಸಂಸ್ಥೆಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಂದ ಭಕ್ತಾದಿಗಳು ಎಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಬಾಲಗಂಗಾಧರನಾಥ ಸ್ವಾಮೀಜಿಯವರ ಈ ಪೀಠ ಇನ್ನೂ ಎತ್ತರವಾಗಿ ಬೆಳೀಲಿ ಅಂತ ಹೇಳಿ ಈ ಶರನ್ನವರಾತ್ರಿಯ ಹಬ್ಬದ ಶುಭಾಶಯಗಳನ್ನ ಜನತೆಗೆ ತಿಳಿಸ್ತೀನಿ. ಜಾನಪದವನ್ನು ವಿಶ್ವದಾದ್ಯಂತ ಪ್ರಚಾರಪಡಿಸುವ ಕಾರ್ಯವನ್ನು ಶ್ರೀಮಠ ಬಹುಮುಖ್ಯವಾಗಿ ಮಾಡ್ತಾ ಇದೆ. 1500 ವರ್ಷಗಳ ಇತಿಹಾಸವಿರುವ ಈ ಪವಿತ್ರ ಸಂಸ್ಥೆ ಧರ್ಮ, ಕಲೆ, ಶಿಕ್ಷಣ ಎಲ್ಲಾ ಕ್ಷೇತ್ರಗಳಲ್ಲೂ ಸಮಾಜಮುಖಿ ಕೆಲಸ ಮಾಡ್ತಾ ಬಂದಿದೆ. ಪ್ರತಿ ನವರಾತ್ರಿ ವೇಳೆ ಶ್ರೀಮಠದಲ್ಲಿ ವಿಶಿಷ್ಟವಾಗಿ ದಸರಾ ಆಚರಿಸಲಾಗುತ್ತೆ. ಆದಿಚುಂಚನಗಿರಿ ಪೀಠ ಈಶ್ವರನಿಂದ ಪ್ರತಿಷ್ಠಾಪಿತವಾದದ್ದು. ಜಗದ್ಗುರುಗಳಾದವರು ವರ್ಷದಲ್ಲಿ 3 ಬಾರಿ ಈ ಪೀಠದಲ್ಲಿ ಕುಳಿತುಕೊಳ್ಳುವ ಸಂಪ್ರದಾಯವಿದೆ ಎಂದು ಪ್ರಕಾಶನಾಥ ಸ್ವಾಮೀಜಿಗಳು ಹೇಳಿದರು. ಇದು ನಮ್ಮ ಪೀಠ ಈಶ್ವರನಿಂದ ಪ್ರತಿಷ್ಠಾಪನೆ ಆಗಿರೋದು. ಈ ಪೀಠದಲ್ಲಿ ವರ್ಷಕ್ಕೆ 3 ಸಲ ಈ ಪೀಠ ಜ್ವಾಲಾಪೀಠದಲ್ಲಿ ಜಗದ್ಗುರುಗಳು ಯಾರು ಆಗ್ತಾರೋ ಅವರು ಈ ಪೀಠದಲ್ಲಿ ಕುಳಿತುಕೊಳ್ತಾರೆ. ಅದೇ ರೀತಿ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಈ ಪೀಠಾಧ್ಯಕ್ಷರಾದ ಮೇಲೆ ಈ ಪೀಠದಲ್ಲಿ ಕುಳಿತುಕೊಂಡು 3 ವರ್ಷದಲ್ಲಿ 3 ಬಾರಿ ಕುಳಿತುಕೊಳ್ತಾರೆ. ಈ ದಿನ ಶಿವರಾತ್ರಿ, ನವರಾತ್ರಿ, ಜಾತ್ರೆ ಈ 3 ದಿವಸದಲ್ಲೂ ಸಹ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಈ ವರ್ಷ ನಮ್ಮ ಬೆಂಗಳೂರಿನ ಭಕ್ತಾದಿಗಳು ಸಹ ಇದರಲ್ಲಿ ಭಾಗವಹಿಸಿರೋದ್ರಿಂದ ನಮ್ಮ BGS ಸಂಸ್ಥೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ಎಲ್ಲ ವೃಂದ ಇಲ್ಲಿ ಸೇರ್ಕೊಂಡಿದ್ದೀವಿ. ಈ ಬಾರಿ ದಸರಾ ವಿಶೇಷ ಆಚರಣೆಯಲ್ಲಿ ಪ್ರಸನ್ನನಾಥ ಸ್ವಾಮೀಜಿ, ಅನ್ನದಾನೇಶ್ವರನಾಥ ಸ್ವಾಮೀಜಿ ಸೇರಿದಂತೆ ವಿವಿಧ ಶಾಖಾ ಮಠಗಳ ಪೂಜ್ಯ ಸ್ವಾಮೀಜಿಗಳು ಪಾಲ್ಗೊಂಡಿದ್ರು. ಜೊತೆಗೆ BGSನ ಶಿಕ್ಷಕ ವೃಂದ, ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ರು. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.